ಒಬ್ಬ ಜಂಬು ಕೊಚ್ಚಿದ ಉತ್ತರ ಕುಮಾರ್ ಇದ್ದ. ನೀವೆಲ್ಲ ಕೇಳಿದ್ರಿ. ಸಂಸ್ಕಾರ ಪಡೆದೇ ಇರತಕ್ಕಂಥ ಗಂಡು ಮಕ್ಕಳಿದ್ರೆ ಹೆಂಗಾಗ್ತದೆ ಅನ್ನೋದು ಒಂದು ಸಣ್ಣ ಕತಿ. ಏನಂದ್ರೆ ನೀವೆಲ್ಲ ಕೇಳಿರಿ, 90-80ರ ದಶಕದಲ್ಲಿ ಒಂದು ಊರಾಗ ಏನಾಗಿರ್ತದೆ ಅಂದ್ರೆ ಗೌಡ್ರು ದೊಡ್ಡದೊಂದು ಮನೆ ಕಟ್ಟಿಸಿರ್ತಾರೆ. ದೊಡ್ಡದು ಮನೆ ಕಟ್ಟಿಸಿರ್ತಾರೆ. ಆ ಮನೆ ಮುಂದೆ ಒಬ್ಬ ಸಣ್ಣ ಹುಡುಗ ಹಾಯ್ದು ಹೋಗ್ತಿರ್ತಾನೆ, ಪ್ರೈಮರಿ ಸ್ಕೂಲ್ ಹುಡುಗ. ಅವ ಸುಮ್ಮ ಹೋಗಲ್ಲ, ಆ ಗೌಡ್ರು ನೋಡಿ ಕಿಸಕ್ಕತ್ ನಕ್ಕ ಬಿಡ್ತಾನೆ. ಗೌಡ್ರು ಸಿಟ್ಟು ಬಂದ್ಬಿಡ್ತದೆ. ಅಲ್ಲೇ ಆ ಹುಡುಗ ಆ ಮನುಷ್ಯರಿಗೆ ಹೇಳ್ತಾನೆ, ಆ ಹುಡುಗ ಯಾಕೆ ನನ್ನ ನೋಡಿ ನಕ್ಕನ, ಅವ್ನು ಕರೀರಲ್ಲೇ ಮ್ಯಾಲ ಅಂತ ಹೇಳ್ತಾನೆ. ಕರೆದು ಕೂಡಲೇ ಯಾಕೆ ನಟ್ಟಿ, ಏನಿಲ್ಲ ಸಾವುಕಾರ, ಮನಿ ಮಾತ್ರ ದೊಡ್ಡದು ಕಟ್ಸಿರಿ, ಗೋಗು ಮುಡ್ದಟ್ಟು ಮನಿ ಕಟ್ಟಿಸಿರಿ, ಬಾಗಿಲು ನೋಡ್ರಿ ಈಟ ಬಿಟ್ರಿ, ನಾಳೆ ನೀವು ಸತ್ರಿ ಅಂದ್ರೆ ಹೊರಗೆ ಹೆಂಗೆ ತಗೋದು ನಗಿ ಬತ್ತು ನಾಕ್ ಬಿಟ್ಟ ಅಂತ ಹೇಳಿ. ಅವನು ಸಿಟ್ಟು ಬಂದ್ಬಿಡ್ತದೆ. ಅವನು ಸಣ್ಣ ಹುಡುಗ ನನ್ನ ಸಾವಿನ ಬಗ್ಗೆ ವಿಚಾರ ಮಾಡ್ತಿಲ್ಲ, ಕಟ್ಟರಲ್ಲ ಇವನು ಕಂಬಕ್ಕಂತ ಕಟ್ಟಿದ್ರು. ಕಟ್ಟು ಹೊಡ್ಯಾಕೆ ಶುರು ಮಾಡಿದ್ರು. ಅವ್ರ ಅಪ್ಪಗೆ ಹೋಯ್ತು ಸುದ್ದಿ. ಅವ್ರ ಅಪ್ಪಗೆ ಹೋಯ್ತು. ಅವ್ರ ಅಪ್ಪ ಹುಡ್ಕೋತ್ ಬಂದ, ಯಾಕ್ರಿಪ್ಪ ದಣ್ಯಾರ, ಯಾಕ್ರಿ ದೇಸಾಯಿ ಅವರ, ನನ್ನ ಮಗನ ಕಟ್ಟಿ ಬಡಿತಾ ಇದ್ದೀರಿ, ನೀವು ದೊಡ್ಡವ್ರಲ್ಲ, ಯಾಕತ್ ನಿನ್ನ ಮಗನಿಗೆ ಕೇಳಿ ಹೇಳ್ತಾನ ಅಂತ ಹೇಳ್ತಾನ. ನಾವು ಯಾಕೋ ತಮ್ಮ ಏನಂದೆ, ಹಿಂಗಂದಪ್ಪ, ಮತ್ತು ಸಾವುಕಾರ ದೊಡ್ಡ ಮನೆ ಕಟ್ಸ್ಯಾರ, ಬಾಗಿಲಿಟ್ಟೆ ಬಿಟ್ಟಾರ, ಸತ್ರ ಅಂದ್ರೆ ಹೊರಗೆ ತರೋದು ಹೆಂಗ ಅಂತ ಕೇಳ. ಹುಚ್ಚಿದೇನಲ್ಲೇ ಮಗನ ಅಂತ. ಸಾವುಕಾರನ ಹೊರಗೆ ತೆಗೆ ನೀ ಯಾಕೆ ಚಿಂತೆ ಮಾಡ್ತೆ, ನಾವು ಎದಕ್ಕಿದೆವು, ಮೊನ್ನೆ ಬಾಯಿ ತೊಳಸಿನಿ ಚಪ್ಪಗೊಡ್ಲಿ, ಸಣ್ಣಗೆ ಸತ್ನಂದ್ರೆ ಒಳಗೆ ಚಪ್ಪಗೊಡ್ಲಿ ತೊಂದು ಕಡೋದು ಹೆಡಗಿ ತುಂಬ್ಕೊಂಡು ಹೊರಗೆ ತೊಗೊಂಡ್ಬಿಡ್ತೇವಲ್ಲೇ, ನಿನಗ್ಯಾಕೆ ಆ ಚಿಂತೆ ಅಂತ. ಅವ ಗಾಬರಾದ ಸಾವುಕಾರ. ಅಲ್ಲೋ ಮರೆ, ಹುಡುಗನೇ ಚಲೋ ಇದ್ನಲ್ಲ, ಹುಡುಗನಿಗಿಂತ ಭಾರಿ ಅದನಲ್ಲ ಇವರು ಅಪ್ಪ ಅಂತ. ಆಮೇಲೆ ಕಟ್ರಲ್ಲ ಇವನು ಕಂಬಕ್ಕೆ, ಅವನಿಗೆ ಬಿರುಸದ ನೀವ ಅಂತೇಳಿ ಕಟ್ಟಿದ್ರು ಕಂಬಕ್ಕೆ. ಹೊಡ್ಯಾಕೆ ಶುರು ಮಾಡಿದ್ರು. ಇವ್ರ ಅಪ್ಪಿನ ಬದುಕಿದ್ರಿ, ಆ ಹುಡುಗನ ಮುತ್ಯ. ಅವ್ರಿಗೆ ಕೇಳಿ ಇವ್ರಿಗೆ ಕೇಳಿ ಸುದ್ದಿ ಹೋಯ್ತು. ಅವ್ರ ಮುತ್ಯ ಬಡಿ ಹಿಡ್ಕೊಂಡು ನಡ್ಕೋತ ಬಂದು ಯಾಕ್ರಿಪ್ಪ ಸಾವುಕಾರ, ಯಾಕೆ ನನ್ನ ಮಗನಿಗೆ ಬಡಿ ಆಯ್ತಿರಿ, ಮೊಮ್ಮಗನಿಗೆ ಬಡಿ ಆಯ್ತಿರಿ, ದೊಡ್ಡವ್ರು ನೀವೇ ಏನೋ ಸಣ್ಣ ತಪ್ಪು ಮಾಡಿದ್ರೆ, ಸಣ್ಣ ಮಂದಿ ತಪ್ಪು ಮಾಡಿದ್ರೆ ಹೊಟ್ಟೆ ಹಾಕ್ಕೋಬೇಕು, ಬುದ್ಧಿವಾದ ಹೇಳಿ ಕಳಿಸ್ಬೇಕು. ಹೌದಾ, ಏನಂದ್ರೆ ಕೇಳ, ನಿನ್ನ ಮಕ್ಕಳಿಗೆ, ಮಗನಿಗೆ ಮೊಮ್ಮಗನಿಗೆ. ಮಗ ಒಂದು ಹೇಳ್ದ, ಮೊಮ್ಮಗ ಒಂದು ಹೇಳ್ದ. ಅಲ್ರಿ ಎಟ್ಟರು ಹುಚ್ಚರಿದಿರಿ, ನಾನು ಹಿರೇ ಮನುಷ್ಯ ಇರ್ಲಕ್ಕಾಗೆ ನೀವು ಯಾಕೆ ಆ ಚಿಂತೆ ಮಾಡೋದು, ದೊಡ್ಡದು ಗೋಳಗು ಮುಟ್ಟಟ್ಟು ಮನೆ ಕಟ್ಸ್ಯಾನ, ಬಾಗಿಲು ಇಟ್ಟೆ ಬಿಡಲಕ್ಕ, ಬಿಡ್ಲಿ ಸೀಮೆ ಎಣ್ಣೆ ಉಗ್ಗಿ ಉರಿ ಹಚ್ಚಿ ಬಿಡೋನು, ಒಳಗೆ ಸುಟ್ಟು ಕರ್ಕಲಾಗ್ಬಿಡ್ತಾನ ಅಂತ ಹೇಳ್ಬಿಡ್ದು. ಅವ ಹಣಿ ಬಡ್ಕೊಂಡ ಸಾವುಕಾರ. ಅಲ್ಲೋ ಮರೆ, ಅವ್ರು ಇಬ್ಬರಿಗಿಂತ ಇವ ಸ್ಟ್ರಾಂಗ್ ಅದಲ್ಲ, ಇವನು ಕಟ್ಟಲ್ಲ ಕಂಬಕ್ಕೆ ಕಟ್ಟು ಹೊಡ್ಯಾಕೆ ಶುರು ಮಾಡಿದ್ರು. ಊರು ಹಿರಿಯರು ಬಂದರು, ಸ್ವಾಮಿಗಳು ಬಂದರು. ಯಾಕಿದು ಆಯಿತು ಅಂದ್ರೆ, ಇದರ ತಾತ್ಪರ್ಯ ಏನಕ್ಕೆ ಕತೆ ಹೇಳೋ ತಾತ್ಪರ್ಯ ಅಂದ್ರೆ, ಸಂಸ್ಕಾರ ಅನ್ನೋದು ದೊಡ್ಡವರಲ್ಲಿ ಇಲ್ಲ ಅಂದ್ರೆ ಸಣ್ಣವರಲ್ಲಿ ಬರಲ್ಲ. ಆ ಸಂಸ್ಕಾರ ಬೆಳೆಸ್ಕೊಂಡು ಬಂದಾರ. ಆ ಬೆಳೆಸ್ಕೊಂಡು ಸಂಸ್ಕಾರ ಸರಿಯಾಗಿ ಕೊಡಲಿಲ್ಲ ಅಂದ್ರೆ ಮಕ್ಕಳು ಈ ಥರ ದಾರಿ ತಪ್ತಾರ. ಹೇಳ್ತಾರಲ್ಲ, ಗಿಗಿ ಪದ್ದಾಗ ಹೇಳ್ತಾರ, ಏನಂತೇಳಿ ಏನು ಹೇಳ್ತಾರ, ಗುಡ್ಯಾಗೊಂದು ಗಂಟೆ ಬೇಕ, ಮನಿ ಮುಂದೆ ನಾಯಿ ಬೇಕ, ಮನ್ಯಾಗ ಒಬ್ಬಕ್ಕೆ ತಾಯಿ ಬೇಕ ಬುದ್ಧಿ ಹೇಳಕ ಅಂತೇಳಿ ಹೇಳ್ತಾರೆ. ಆ ತಾಯಿ ಬುದ್ಧಿ ಮಾತು ಹೇಳಿದ್ರೆ ಮಾತ್ರ ಸಂಸ್ಕಾರ ಅನ್ನೋದು ಬರ್ತದೆ. ಆತ್ಮೀಯರೇ, ನಮ್ಮ ಎಷ್ಟು ಹಾಡುಗಳು ಅಣ್ಣಗಳು ಅದಾರ. ನಮಗೆ ಒಂದು 12 ತಿಂಗಳ ಹಬ್ಬಗಳೇ ನಮಗೆ. ಅದ್ರಾಗ ದೀಪಾವಳಿ ಅದು ಬಂದ್ರೆ ದೊಡ್ಡ ಹಬ್ಬ, ಹೆಣ್ಮಕ್ಳಿಗೆ ಅಷ್ಟೇ ಗಂಡು ಮಕ್ಳಿಗೆ ಅಷ್ಟೇ. ಹಿಂದಕ್ಕೆಲ್ಲ ಇವ್ರು ಆರತಿ ಮಾಡ್ತಿರು, ಅಣ್ಣಗಳೆಲ್ಲ ಆಕಳುಗಳಿಗೆ ಕರುಗಳಿಗೆ ಎಲ್ಲ ಬೆಳಗ್ತಿದ್ರು. ಹೆಂಗೆ ಬೆಳಗ್ತಿದ್ರು, ಹೋರಿ ಹೋಗಾಗ ಪೋರಿಯಲ್ಲಿತ್ತು, ಕಲ್ಲ ಕಣ್ಯಾಗ ಗಜ ನಿಂತಿತ್ತು, ಹೋರಿ ಹಣಿಮೆಗ ಚಿನ್ನದ ಬಟ್ಟ, ಪೋರಿ ಹಣಿಮೆಗ ಕುಂಕುಮ ಬಟ್ಟ, ಆಣಿ ಪೀಣಿ ನಮ್ಮ ಹೊರಗಳು ಪೀಡ ಹೊಳೆ ಹಚ್ಚಿ ಕೋವತ್ಕು. ಏನು ಅದ್ಭುತವಾದ ಸಾಹಿತ್ಯ ಅವ್ರದ್ದು. ತಳ ತಳ ತಳಸಲಾರೆ, ಬೆಳವಿನ ತತ್ತೊಂದು ಉಳಿಸಲಾರೆ, ಕರಿ ಗುಡ್ಡದಾಗ ಕಾಮನ ಕಂಟಿ, ಬಿಳಿ ಗುಡ್ಡದಾಗ ಭೀಮನ ಕಂಟಿ, ಒತ್ತಿ ಹೊಡೆದರೆ ಒಂದೇ ಕಂಟಿ, ಮುತ್ತಿನಂತ 30 ಹೊರಗಳ ಕಟ್ಟಿ, ಹೊರಗಳ ಗೆಜ್ಜಿ ಕಟ್ಟಿ, ಗೆಜ್ಜಿ ಹೋದೋ ಕಲ್ಯಾಣಕ, ಕಲ್ಯಾಣದವರು ಕಲ್ಲೊಗದ್ರು, ಬಿಲ್ಲಣದವರು ಬಿಲ್ಲೊಗದ್ರು, ಆಣಿ ಪಿಣಿ ನಮ್ಮ ಆಕಳು ಪಿಡ ಹೊಳೆ ಹಚ್ಚಿ ಕೋ. ಏನು ಅದ್ಭುತವಾದ ಸಾಹಿತ್ಯ, ಯಾರು ಕಲಿಸ್ಯಾರ ಇವರಿಗೆಲ್ಲ? ಜಕ್ಕಪ್ಪ ಹ್ಯಾಂಗಿರಬೇಕು, ಜಾಲಿ ಕಂಡಗ ಜೇನಿರಬೇಕು, ಜೇನು ಬಿಡ ಸಮ ಜಾಣಿರಬೇಕು, ಜಾಣನ ಮೂಗೊಂದು ಉದ್ದಿರಬೇಕು, ಕಡಕದ್ದೆ ಕಡದು ಬಿದ್ದಿರಬೇಕು, ಅಣ್ಣ ಬಂದು ಬಡಿತಿರಬೇಕು, ತಮ್ಮ ಬಂದು ಹೊಡಿತಿರಬೇಕು, ಆಣಿ ಪೀಣಿ ನಮ್ಮ ಹೊರಗಳು ಪೀಡ ಹೊಳೆ ಹಚ್ಚಿಕೋ. ಮಾಡಿರಲ್ಲ ಸಣ್ಣವರಿದ್ದಕ್ರೆ ನೆನಪು ಬರ್ತಿದ್ದದು. ಏನು ನಮ್ಮ ಸಾಹಿತ್ಯ, ನಮ್ಮ ಜನಪದರ ಬದುಕು ಏನಿಲ್ಲ. ಕಟ್ಟಿ ರೊಟ್ಟಿ, ಕಾರ್ಯಾಳ ಹೆಂಡ, ಚೌಡಿಕೆ ಪಲ್ಯ, ಪುಂಡಿ ಪಲ್ಯ, ಅಷ್ಟೇ ಬದುಕು. ನಾವು ಹೋಗಿ ಏನು AC ರೂಮ್ನಾಗ ಕೂತೀವ್ರೆಲ್ಲ ಸೈಂಟಿಸ್ಟ್ ಆಗ್ಯಾರಲ್ಲ, ಹೊಳ್ಳಿ ಇಲ್ಲಿಗೆ ಬರ್ಲಾತಾರೆ. ಯಾಕಂದ್ರೆ ಅಲ್ಲಿ ಬಾಂಬ್ ಬೀಳಾತಾವ, ಹೊಳ್ಳಿ ಹಳ್ಳಿಗಳು ನೆನಪಾಗ್ಯಾವ.
ಹಿಡಿಸಲಾರ್ದಟ್ಟು ಪಗಾರದ ಮತ್ತು ಅವ್ರಿಗೆ ಹಿಂಗೆ ಬಾಕ್ಸ್ ನೆಮ್ಮದಿ ಇಲ್ಲ. ಪುಂಡಿ ಪಲ್ಯ ರೊಟ್ಟಿ ತಿಂದ ಶಕ್ತಿ ಏನು ಬರ್ತದೆ ಅನ್ನೋದು ಅಲ್ಲಿ ಹೋಗಿ ಅವರು ಅಧ್ಯಯನ ಮಾಡ್ಲತ್ತಾರ. ನಮ್ಮ ಅವ್ವ, ನಮ್ಮ ಅತ್ತಿ, ನಮ್ಮ ಅಜ್ಜಿ ಅದು ಕುಟ್ತಿರು ನಮ್ಮ ಮುಟ್ಗಿ, ಅಲ್ಲಿ ಹೋಗಿ ಅಧ್ಯಯನ ಮಾಡ್ತಾರೆ ಅದ್ರ ಬಗ್ಗೆ. ಪುಂಡಿ ಪಲ್ಯ ತಿಂದರೆ ಇಟ್ಟು ಲವಣಾಂಶಗಳದಾವ, ಇಷ್ಟು ಸೈಂಟಿಫಿಕ್ ಇದಾವ ಅಂತೇಳಿ. ಹಾಂ, ಅಕ್ಕದೇ ಇರೋದು ನೋಡ್ರಲ್ಲ, ಕಂಚ ಕಳಸ ಹಿಡ್ಕೊಂಡು ಬೆಳಗಲಕ್ಕೆ ಬರ್ತಿರೋದು. ಬೆಳಗಾಕರಾಗ ಒಬ್ಬ ಮುತ್ತೈದು ಹೆಣ್ಮಗಳು ಬೆಳಗಾಕರಾಗ ಹಿಂದೊಬ್ಬಕ್ಕಿ ಬರ್ತಿಳು. ಆಕಿ ಕಂಚ ಕಳಸ ಹಿಡಿದು ಬೆಳಗಾಕರಾಗ ಕಂಚ ಕಳಸ ಕೆಳಗೆ ಹಿಡಿದು ಕೊಡ್ತಿತ್ಲ. ಇಡಬೇಡ ತೆಳಗ, ಯಾಕ? ಗಂಡನ ಹೆಸರು ಹೇಳು. ಗಂಡನ ಹೆಸರು ಹೇಳಾರ್ದು ಇಡುವಂಗಿಲ್ಲ. ಹಂಗ ಅಲ್ಲ, ರಮೇಶ ಸುರೇಶ ಅಂತೇಳಿ 2 ಅಕ್ಷರ ಅದಾವಲ್ಲ ಈಗ. ಆಶ, ಹಾಂ, ಇವರೆಲ್ಲ 2 ಅಕ್ಷರದವ್ರು ಅದಾರಲ್ಲ, ಹಂಗಿಲ್ಲ ಹೆಸರುಗಳು. ಒಡಪ್ಪ ಹಾಕಿ ಹೇಳ್ಬೇಕು. ಹಾಂ, ಉದುರು ಉಪ್ಪಿಟ್ಟ, ಪದರ ಚಪಾತಿ, ಹಾಂ, ಕಟ್ಕೊಂಡ್ ಹೋಗಂದ್ರೆ ಸೆಟ್ಕೊಂಡ್ ಹೋಗ್ತಾನೆ ಟಿಮ್ ಟಿಮ್ ಅಂತೇಳಿ ಅವ್ರು ಹೇಳ. ಹಾಂ, ಅಡಿಕೆ ಹಾಕ್ಯಾರ ಖಡಕ್ಕಾಗ್ಯಾರ, ಲವಂಗ ಹಾಕ್ಯಾರ ಲಾಲ್ ಆಗ್ಯಾರ, ಹೂವಿನಂತ ಹುಡುಗಿನ ಕಂಡು ಹುಬ್ಬು ಹಾರಿಸ್ತಾರ ಟಿಮ್ ಟಿಮ್ ಅಂತ ಹೇಳಿ. ಏನು ಹಾಡುಗಳು, ಏನು ಸಾಹಿತ್ಯ ಅವರಲ್ಲಿ. ಇವನಿಗೆ ಹೇಳ, ಇವ್ರು ಗೆಳೆಯರು ಬಂದಿರ್ತಾರೆ, ಅತ್ತಿಗೆ ಹೇಳೋ ನಮಗೆಲ್ಲ ಇನ್ಸಲ್ಟ್ ಆಗ್ತದೆ, ನೀನು ಒಂದು ಹೇಳಲ್ಲ ಅಂತೇಳಿ ಅವನಿಗೆ ಒತ್ತಿಗೆ. ಹಾಂ, ಇವ ಬರ್ಲಾರ್ದವ, ಇವ ತನ್ನ ಲೆಕ್ಕನಾಗ ಹೇಳವ. ಇವ ಅಡಮುಟ್ಟು ಗಿರಾಕಿ ಏನು ಹಗ್ಗದಲ್ಲಿ ಹೊಡೆದ್ರೆ ಮಗ್ಗಲಕ್ಕೆ ಬರ್ತಾಳ ಗಂಗಾ ಅಂತೇಳ. ನೋಡ್ರಿ, ಇವೆಲ್ಲ ಸಾಹಿತ್ಯಗಳು ನಮ್ಮ ಬದುಕು. ನಾವು ಎಲ್ಲರೂ ಚಿಣದಾಟ ಆಡ್ತಿದ್ದೇವೆ. ಚಿಣದಾಟದ ಮೂಲ ರೂಪ ಈ ಸದ್ಯ ಏನಾಗಿದೆ, ಕ್ರಿಕೆಟ್ ಆಗ್ಯದ. ಎಲ್ಲರಿಗೆ ಬೆನ್ನು ಬಿಡದಂಗೆ ಕಾಣ್ಲತ್ತ ನೋಡ್ರಿ ಕ್ರಿಕೆಟ್. ಅದು ಮೂಲತಃ ಭಾರತೀಯರ ಆಟ. ನಾವು ಎಲ್ಲ ಕರಿ ಅಡವ್ಯಾಗ ಆಡ್ತಿದ್ದೇವೆ ಸಣ್ಣವ್ರಿದ್ದಾಕರಾಗ. ಒಂದು ಚಿಣಿ, ಒಂದು ದಾಂಡ, ಏರೆ ಪಾವ, ಜೇರೆ ಜಟ್ಟಿ, ಮೂರೆ ಮುಟ್ಟಿ, ಚಾರೇಗೌಡ, ಪಾರೆ ಪುಚ್ಚಿ, ಸೇಮಂಡೊಳ್ಳ, ಜುಲ್ಲತ್ ಹೊಡೆದ್ರೆ ಈ ಹೊಲ್ದಾನ ಚಿಣಿ ಆ ಹೊಲ್ದಾಗ ಹೋಗ್ತಿತ್ತು. ಹೌದಲ್ಲ? ಇಷ್ಟೇ ಅಲ್ಲದೆ ಪ್ರತಿಯೊಂದು ಶ್ರಾವಣ ಬತ್ತಂದ್ರೆ, ನಮ್ಮ ಮನ್ಸೂನ್ ಹಬ್ಬ ಬತ್ತಂದ್ರೆ ಏನು ಮಳೆ ಬರ್ದಾಕರಾಗ ಆಷಾಢದಾಗ ಏನು ಆಷಾಢ ನನ್ನ ಗಾಳಿ ಬೀಸಿ ಬೀಸಿ ಹೊಡೆದ್ರೆ ಹೇಸಿ ನನ್ನ ಜೀವ ಹೆಣ್ಣಾಗಿ ಯಾಕೆ ಹುಟ್ಟಲಿಲ್ಲ ಅಂತೇಳಿ ಹತ್ತಿದಿರ್ತಾರೆ ಗಣಮಕ್ಳು. ಮನ್ಯಾಗ ಹೆಣ್ಮಕ್ಳು ಕೂತು ಅಡುಗೆ ಮಾಡ್ತಿರ್ತಾರ, ನಾವು ಗಾಳ್ಯಾಗ ಬಂದು ಏನು ಸಿಕ್ಕ್ಯವೋ ಯಪ್ಪ ಅಂತೇಳಿ. ಆಷಾಢದಾಗ ಬಯಲಾಟಗಳು ಮಾಡ್ತೀರಿ ನಮ್ಮಲ್ಲಿ. ಏನು ಬಯಲಾಟ? ಶ್ರೀಕೃಷ್ಣ ಪಾರಿಜಾತ ಅಂದ್ರೆ ತವರೂರು, ಬಿಜಾಪುರ ಜಿಲ್ಲೆ. ಶ್ರೀಕೃಷ್ಣ ಪಾರಿಜಾತ ತವರೂರು. ದೊಡ್ಡಾಟಗಳು ದೇವಿ ಆಟ, ದಕ್ಷ ಬ್ರಹ್ಮ ಆಟಗಳು. ಬಿರುದಾಳ ಹಾಕಿ ಮಾತಾಡಿಸ್ಲಿ ನಿತ್ರ ನೋಡ್ಬೇಕು ಅಣ್ಣಗಳು ಹೆಂಗೆ ಮಾತಾಡಿಸಿದ್ರು. ರುಮಾಳ ಅಜ್ಜಗಳು ಬಂದು ಮಾತಾಡ್ತಿದ್ರು ಸಾರಥಿ. ಬಪ್ಪಲಲ ಜಡಮತಿಯಂತೆ ಪಡವಿಗೆ ಸಿರವಾಗಿ ಕರಗಳನ್ನು ಮುಗಿದೋ ಮುದಾಲಿಪ ಭಕ್ತಿಯಿಂದ 2 ಮನಿ ಕವಲಿಟ್ಟು ಬಂದವರಿಗೆ ದಾರ್ರೆಂದು ಕೇಳುವನು ನೀನು ದಾವನಲೆ ಸಂಡ ಗಗನಕ್ಕೆ ಹಾರಿಸುವನು ನಿನ್ನ ರುಂಡ. ಅವ ಹೇಳ್ತಿದ್ದ, ಬಂದ ಮಹಾಪುರುಷರು ಮಹಾನುಭಾವಿಗಳಂತ ಗೊತ್ತಾಯಿತು. ನಿಮ್ಮ ದೇವ ಮಂದಿರವನ್ನು ಬಿಟ್ಟು ಈ ನಡೆದಿರುವ ಸಭಾಮಂಟಪಕ್ಕೆ ಬರಲು ತಾತ್ಪರ್ಯ ದೇವ ದಿವ್ಯ ಪ್ರಭಾವ ಅಂದಕ್ರಾಗ ಬಿರುದಾಳ ಹಾಕಿ ಮಾತಾಡಿಸ್ರು. ಕತಕನಹಳ್ಳಿ ನಡೆದಿರ್ತಕ್ಕಂಥ ಜಾತ್ರೆಯನ್ನು ಸುಗಮವಾಗಿ ಸಾಗಲಿ ಎಂದು ವರವ ಕೊಡಲು ಬಂದಿರುವಲ್ಲಿ ಸಾರಥಿ ಅತಿ ಜಾಗ್ರತೆ ಅಂತೇಳಿ ಹೇಳಿ ಆಶೀರ್ವಾದ ಮಾಡ್ಯಾವ. ಎಂಥ ಮಾತುಗಳು, ಎಂಥ ಮಾತುಗಳು. ಇಷ್ಟೆಲ್ಲ ಕೂಡಿತ್ತು ನಮ್ದು. ಹಂತಿ ಹೊಡೆಯವರು, ಚೌಡಿಕಿ ಪದದವರು. ಏನು ಚೌಡಿಕಿ ಪದ ಹಾಡ್ತೀರಿ ನೋಡ್ಬೇಕು. ಏನ ಮನವ ಸೂಸಲೆವ್ವ ಮಾತಂಗಿಗಿ, ಎಂತ ಮನವ ಸೂಸಲೆವ್ವ ಸೀಲ್ವಂತಿಗಿ, ಕಂಡ ಕುದುಸು ಗಡಿಗ್ಯಾಗ ಗುಂಡಗಡವ ಮಾಡಿದಾಳ, ಕಂಡ ಕುದಿಸು ಗುಡಿಗ್ಯಾಗ ಗುಂಡಗಡವ ಮಾಡಿದಾಳ, ಕೂಡು ಉಂಡೆ ನಂದಾರ ಕುಲದಾಗ ಮಾದರಾಕಿ, ಏನು ಮನವ ಸೂಸಲೆವ್ವ ಮಾತಂಗಿಗಿ, ಎಂತ ಮನವ ಸೂಸಲೆವ್ವ ಸೀಲ್ವಂತಿಗಿ, ಚರ್ಮದ ಚಪ್ಪರದಾಕಿ ಎಲವೀನ ಹಂದರದಾಕಿ, ಚರ್ಮದ ಚಪ್ಪರದಾಕಿ ಎಲವೀನ ಹಂದರದಾಕಿ, ಕೂಡಿ ಬಾಳೆ ಮಾಡೇನಂದ್ರ ಕುಲದಾಗ ಮಾದರಾಕಿ, ಏನು ಮನವ ಎಕ್ಕ ಏನು ಮನವ ಸೂಸಲೆವ್ವ ಮಾತಂಗಿಗಿ, ಎಂತ ಮನವ ಸೂಸಲೆವ್ವ ಸೀಲ್ವಂತಿಗಿ, ಎಂತ ಮನವ ಸೂಸಲೆವ್ವ ಸೀಲ್ವಂತಿಗಿ, ಎಂತ ಮನವ ಸೂಸಲೆವ್ವ ಸೀಲವಂತಿಗಿ. ಏನು ಹಾಡ್ತಿದ್ರು ಅಣ್ಣಗಳು, ಹಾಡ್ತಿದ್ರು, ಸುಡುಗಾಡಿಸಿದ್ರು ಗೊಂದಲಿಗರು. ಏನು ಹಾಡು ಹಾಡ್ತೀರಿ? ಹತ್ತಿ ಸೊಸೀದು ಜಗಳ ನಡದಿತ್ತು, ನಿತ್ತ ನೋಡತಿತ್ತು ಜನಲೋಕ, ನಿತ್ತ ನೋಡತಿತ್ತು ಜನಲೋಕ, ಅತ್ತಿ ಇದ್ದಳು ಜಗಳ ಗಂಟಿ, ಊರಿಗೆಲ್ಲ ಬಬ್ಬಾಟ, ಕೇರಿಗೆಲ್ಲ ಬಬ್ಬಾಟ, ಅತ್ತಿ ಕಿತ್ತ 8 ಪಟ್ಟ ಇದ್ದಳು, ಸೊಸಿ ಬಂದಳು ಬಳಿಕ, ಬಿತ್ತು ತಾಳ ಮೇಳಿನ ಮಲಕ. ಏನು ಅದ್ಭುತವಾದಂಥ ಸಾಹಿತ್ಯ ಅವ್ರದಿಲ್ಲ.
ಇಷ್ಟೆಲ್ಲ ಗೊಂದಲಿಗಾರ ಹಾಡ್ತಿರು, ಚೌಡಿಕಿ ಪದದವ್ರು ಹಾಡ್ತಿರು, ಪ್ರತಿಯೊಂದದಾಗ ಸಾಹಿತ್ಯ ಇರ್ತದೆ. ಅದಕ್ಕೆ ಹಲಸಂಗಿಯ ಖಾಜಾ ಪೀರ್ ಅವರು ಏನಿದ್ರಲ್ಲ, ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಾವು ಇಲ್ಲಿ ತನಕ ಹಾಡ್ತೇವೆ, ಅವ್ರದ್ದು ಪದ. ಹಲಸಂಗಿಯವರು ಖಾಜಾಬಾಯಿ ಬರೆದಂಥ ಪದ ಇನ್ನೂ ತನಕ ಹಾಡ್ತೇವೆ ನಾವು ಎಲ್ಲಮ್ಮನ ಬಗ್ಗೆ. ಆದ್ಮೇಲೆ ಈ ಜನಪದ ಎಷ್ಟು ಮಾತಾಡಿದ್ರು ಕಡಿಮೆನೆ.